ಪಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಸರ್. ಕೇಬಲ್ ಮುಂಜಾಗ್ರತಾ ಕ್ರಮ ತಗೋಬೇಕಂತ ಹೇಳಿ ನಾವು ಡಿ.ಸಿ ಅವರು ಇವತ್ತು ಕೆಂಸಿ ಬಂದಿರತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿ ಏನಿದೆ ಅವ್ರ ಜೊತೆ ನೆಕ್ಸ್ಟ್ ಇದಾದ ತಕ್ಷಣ ಅವ್ರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದೀವಿ. ಎಷ್ಟು ಬೆಡ್ ಅವೈಲಬಲ್ ಇದಾವೆ, ವೆಂಟಿಲೇಟರ್ಸ್ ಯಾವ ರೀತಿ ಇದೆ, ಮೆಡಿಸಿನ್ಸ್ ಏನು ಸೌಲಭ್ಯಗಳಿದಾವೆ, ನಮಗೆ ಎಷ್ಟು ICU ಬೆಡ್ಸ್ಗಳಿದಾವೆ ಅಂತ ಹೇಳಿ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಮುಂದಿನ ವಾರ್ಡ್ನಲ್ಲಿ ಹೋಗಿ ಚೆಕ್ ಮಾಡಿ ಮಾತನಾಡ್ತಾ ಇದ್ದೀವಿ. ಬಹುತೇಕ ನಮಗೆ ಈ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ತೊಂದರೆ ಇಲ್ಲ. ವಿಶೇಷವಾಗಿ ಧಾರವಾಡ ಜಿಲ್ಲೆಯಲ್ಲಿ ಇನ್ನಾದರೂ ಒಂದು ಕೇಸು ನಮಗೆ ಯಾವುದು ಪಾಸಿಟಿವ್ ಆಗಿ ಕಂಡು ಬಂದಿಲ್ಲ. ಹಂಗಾಗಿ ಆತಂಕಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ತಮ್ಮ ಮುಖಾಂತರ ಎಲ್ಲಾ ಧಾರವಾಡ ಜಿಲ್ಲೆ ಸಾರ್ವಜನಿಕರಿಗೆ ಹೇಳಿ. ಏನೇನು ಗೈಡ್ಲೈನ್ಸ್ ಇದೆ, ಸರ್ಕಾರದ ಗೈಡ್ಲೈನ್ಸ್ಗಳು ಏನಿದಾವೆ, ಇಲಾಖೆವಾರಿಗೆ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದನ್ನ ಪಾಲನೆ ಮಾಡಲಿಕ್ಕೆ ಜಿಲ್ಲಾಡಳಿತ ನಾವು ಹೇಳಿದ್ದೇವೆ. ಅದೇ ರೀತಿಯಾಗಿ ಗೈಡ್ಲೈನ್ಸ್ ನ ಫಾಲೋ ಮಾಡಬೇಕು. ಪ್ರತಿಯೊಬ್ಬರು ಸಾರ್ವಜನಿಕರು ಸ್ವಲ್ಪ ಗೈಡ್ಲೈನ್ಸ್ ಏನಿದೆ ಸರ್ಕಾರದನ್ನ ಗಮನಕ್ಕೆ ತಗೊಂಡು ಗೈಡ್ಲೈನ್ಸ್ ನ ಫಾಲೋ ಮಾಡಬೇಕಂತ ಹೇಳಿಕ್ಕೆ ಬೇರೆ ಕಡೆ ಮುಂಬೈ ಚೆಕ್ ಮಾಡಿ ಏರ್ಪೋರ್ಟ್ ನಲ್ಲಿ ಏರ್ಪೋರ್ಟ್ ಅಥಾರಿಟಿಯವರು ಏನ್ ಕಂಡೀಷನ್ಸ್ಗಳು ಹಾಕ್ತಾರೆ ಅದು ಅಲ್ಲಿ ಮಾಡೇ ಮಾಡ್ತಾರೆ. ಏರ್ಪೋರ್ಟ್ ನಲ್ಲಿ ಯಾರು ಬಂದ್ರೆ ಏನ್ ಮಾಡ್ಬೇಕೇನಿಲ್ಲ ಅಂತ ಹೇಳಿ. ಬಟ್ ಒಳಗಡೆ ನಮ್ಮ ಜಿಲ್ಲೆಯಲ್ಲಿ ನಾವು ಏನ್ ರೀತಿ ಮುಂಜಾಗ್ರತೆ ವಹಿಸಬೇಕು, ಎಲ್ಲಿ ಚೆಕಿಂಗ್ ಪಾಯಿಂಟ್ಸ್ ಗಳು ಮಾಡಬೇಕು, ಎಲ್ಲಿ ರ್ಯಾಂಡಮ್ ಚೆಕ್ ಮಾಡಬೇಕು, ಜಿಲ್ಲಾಡಳಿತ ನಮ್ಮ ಇಲಾಖೆಯವರು ಮಾಡ್ತಾ ಇದ್ದಾರೆ. ಮಳೆ ನಮಗೆ ಸುಮಾರು 190% ನಮಗೆ ರೇನ್ಫಾಲ್ ಜಾಸ್ತಿ ಆಗಿದೆ ಈ ಬಾರಿ. ಹಂಗಾಗಿ ಕೆಲವಾರು ತಾಲೂಕಿನಲ್ಲಿ 100%ಗಿಂತ ಕೆಳಗಡೆ ಇದೆ, ಕೆಲವಾರು ತಾಲೂಕಿನಲ್ಲಿ